ಹೆಂಗಾದ್ರು ನಾ ಸಾಕಿದ ಮಗಳು ಬರೇ ಇಕ್ಕಿಂದ ವಿಚಾರ ಮಾಡ್ತೀರಿ, ನಂದ್ ವಿಚಾರ ನಾ ಮಾಡ್ಕೋಬೇಕಲ್ಲ. ಇಟ್ ಯಾಕೆ ಕುಡ್ಲಿಕತ್ತಿದಿ? ಅವ್ರು ನಮ್ಮವ್ವ ಪಲ್ಲ, ನಾ ಸಾಕಿದ ಮಗಳು, ಖಾಸ ಮಗಳು ಅಕ್ಕಿ ಅಳ. ಸಾಕಿದ ಮಗಳು ಯಾಕ ಪ್ರಾಣ ತಿತ್ತಿಲೆ? ಯಾಕೆ ಹಚ್ಚಿಬಿಟ್ಟಿದಿ ದೋಸ್ತ? ಏನಾಗ್ಯದ? ಮತ್ತಿ ಮಾವ ಬಂಗಾರ ಹಾಕಿಲ್ಲ. ಮಕ್ಕಳು ಬಂದಿರ್ತ ಹಂಗತಿ ಸಂಜು ನಡಿ, ಇಬ್ರು ಹೋಗಿ ಕೇಳೇ ಬಿಡಾನು. ಸಾಕದ ಮಗಳತ್ತೆ ಯಾವತ್ತು ನೀ ತಲೆ ತಿತ್ತಿದಿಲ್ಲ, ಇವತ್ತು ಹೇಳ್ತೀನಿ ಕೇಳು. ಸಾಕದ ಮಗಳು ನೀ ಅಲ್ಲ, ಸಾಕದ ಮಗಳು ಆಕಿ. ಕಮಲ, ಎಲ್ಲಿಗೆ ಬಂತು ನಮ್ಮ ಮನೆ ಪರಿಸ್ಥಿತಿ? ದೊಡ್ಡ ಮಗಳು ನೋಡಿದ್ರೆ ಕಳ್ಳು ಚೋರ ಹತ್ತದ, ಕುಡುಕ ಗಂಡ ಸಿಟ್ಟು ಕಟ್ಟಿ ಹಣಿಬಾರ್ದು. ಏನ್ ಮಾಡೋದು? ಹಂಗ ಬಾಳೆ ಮಾಡ್ಕೊಂತಿರ್ತಳು, ಏನ್ ಮಾಡ? ದೊಡ್ಡ ಮಗಳು ಆಕಿ ಸಾಕಿದ ಮಗಳು, ಯಾಕೋ ಗೊತ್ತಿಲ್ಲ ಆಕಿ ಮನೆ ಬರೋ ಸುಮಾರು ಅದೇನು. ಸಾಕದ ಮಗಳಂತ ನನಗ ನಿನಗ ಇಷ್ಟು ಗೊತ್ತದ, ಈ ಊರನ್ ಮಂದಿಗೆ ಸಮಾಜಕ್ಕೆ ಗೊತ್ತದೇನು ಸಾಕದ ಮಗಳಂತ? ಹಾ ಬರೇ ಮಾತೇವ ಸಾಕಿದ ಮಗಳು ಅನ್ರಿ. ಅಂತವ್ರಿದ್ರ ನನ್ಗ್ಯಾಕ್ ಸಾಕ್ಬೇಕು? ಅಟ್ ವಜಾಗಿದ ನಿಮ್ಗ? ಯಾಕತ್ತಿಯವ್ವ ಬಾ ಮಗಳ ಕುಂದ್ರು. ಆಕಿ ಸ್ವಂತ ಮಗಳ ಅಂದ್ರ ಆಟ ಮಾಡ್ತೀರಿ, ನಾ ಸಾಕಿದಕ್ಕೆ ಹಿಂಗ್ ಮಾಡ್ತೀರೇನು? ಇಲ್ಲವ ಹಂಗೆ ತಿಳ್ಕೊತೀನಿ. ನೀ ಸಾಕಿದ ಮಗಳಲ್ಲ, ನಮ್ಮ ಸ್ವಂತ ಮಗಳ ತಿಳ್ಕೊಂಡಿದವ. ಅದಕ್ಕೆಲ್ಲ ಮಾತೇವಮ್ಮ ಸಾಕಿದಾಕಿ ಮಗ ಆತ್ರಿ. ನೀ ಬಿಡಿಸಿ ಮಾತಾಡ್ಬೇಡವ, ನಮ್ ಕಳ ಚುರ ಅನ್ನತ್ತ. ಏನಾಯ್ತವ? ಜಾಡ್ಸಿ ಯಾಕಮ್ಮ? ಏನಾಯ್ತವ? ಏನಾದ್ರು ಹೇಳ ಮಾಡೆ, ಏನಾಯ್ತು ಹೇಳಮ್ಮ? ಮಕ್ಕಳು ಬಂದಿರ್ತ ಹೊಡಿತಾರಮ್ಮ. ಇನ್ನ ಈಗ ಇದೇ ಮಾತಾಡ್ಕೊತ ಕೂತಿದ್ದಿಲ್ಲವ ತಾಯಿ. ನಿನ್ನಡೆ ಬರ ಸುಮಾರಾದ ಮಗಳ, ನಿನ್ನಡೆ ಬರ ಸುಮಾರಾದ. ಯಾರ ಮಾತನ್ನ ಕೇಳಿಲ್ಲ, ಹಳೆ ಚಲೋ ಅಂತೇಳಿ ಮಾಡಿಕೊಟ್ಟೇವಿ. ಈಗ ನೋಡಿ ಮಗಳ ಪರಿಸ್ಥಿತಿ ಏನಾಯ್ತು? ಕೊಟ್ಟಂಗಾಯ್ತು ನಮ್ಮ ಮಗಳ ಬಾಳೆ. ಏನಾಯ್ತವ? ಏನ್ ಮಾಡದ? ಮಗಳ ಅವನಿಗೆ ಕೇಳೋರು ಯಾರು ಇಲ್ಲೇ, ನಾವು ಯಾರು ಮಾತು ಕೇಳಲ್ಲವ ಅವ. ನನಗ್ ಹೊಡ್ದಾಗ ಹೊಡಿತಾರ. ಅಲ್ಲ 4 ಮಂದಿ ಕೇರಿ ಹೇಳ್ಬೇಕಾಯ್ತು, ನನ್ ಗಂಡ ಹಿಂಗ್ ಮಾಡ್ತಾನ ನೋಡ್ರಿ ಅಂತ ಹೇಳಿ. ಯಾರ ಮಾತು ಕೇಳಲ್ಲ ಯಾರಪ್ಪ ನಾವೇ ಒಂದ್ ಏನಾರ ನಿರ್ಣಯಕ್ಕೆ ಬರೋಣವ. ಇಲ್ಲಿ ಊರ 4 ಮಂದಿ ಹಿರಿಯರಿಗೆ ಕೂಡಿಸಿ ಅವ್ರನ್ನ ಕರೆಸಿ ಏನಾದ್ರು ಮಾಡೋಣ. ನೀ ಅಳ್ಬೇಡ ಮಗಳ, ನೋಡ್ಕೋಬೇಡವ. ಹುಟ್ಟು ತನಕ ಇಲ್ಲೇ ತನಕ ನೀನು ಬರೀ ಅಳದೇ ಆಯ್ತು. ಬೇಡವ, ಕಣ್ಣೀರು ಹಾಕಿ ಹಾಡದ ಮನೆಗೆ ಒಳ್ಳೇದಾಗದವ. ನೋಡೋಣ 4 ಮಂದಿಗೆ ನಮ್ಮಿಂದ ನೋಡಕ್ಕ 4 ಮಂದಿಗೆ ಹಿರಿಯರಿಗೆ ಕುಡ್ಸೋನು, ಕೂಡಿಸಿ ಅವ್ರು ಏನು ನೆಡೆ ತೋತಾರ ಮಾತಾಡ್ನು. ನೀ ಏನು ಮಾಡ್ಬೇಡವ. ಇದೇನು ಹೊಸದಾಗಿ ಅಳ್ಕೊತ್ ಬರೋದು ಅಳ್ಕೊತ್ ಹೋಗೋದು? ಯಾಕಂದ್ರ ಖಾಸ ಮಗಳಲ್ಲ, ನಾವ್ ಎದಕ್ ಹತ್ತೇವ್? ಮತ್ತೆ ನಿಂದ ಚಾಲು ಆಯ್ತಾ? ಬರ್ತಾಳ ಹೋತಾಳ ಏನಾಗಿ ಕರ್ಕೊಂಡಾಕಿ ಗೊತ್ತಿಲ್ಲ ಏನ್ ಮನೆ ಬರೋದು? ಮನೆ ಬರ ತಂಗಿ ಅಕ್ಕ ಆಗ್ತದಳಕಿ. ಹಂಗನ ಬಡ ಮಗಳ ಮೊದಲೇ ಗಂಡ ಜಗಳ ತೆಗೆದು ಕಳ್ಸ್ಯಾನ. ಅಳ್ಕೊತ ಬಂದ. ನೀ ಏನು ಅಂತೇಳಿ ಹಚ್ಕೋಬೇಡ. ಅವ್ರಿಗೇನ್ ಗೊತ್ತಿಲ್ಲ ಬಾತಳು. ಏ ತಂಗಿ ಬಿಡಮ್ಮ ಸಾಕು.
ದೋಸ್ತ ಎನಕ ಕುಡಿ ಬಂದಾನು ದೋಸ್ತ ಹೇಳು ಏನಾಗ್ಯದ ಯಾಕೋ ದೋಸ್ತ ಏನಾಗ್ಯದ ಅಂತದು ದೋಸ್ತ ಇದು ಯಾಕೋ ಏನಾಗ್ಯದ ದೋಸ್ತ ಯಾಕೋ ದೋಸ್ತ ಏನಾಗ್ಯದ ಅಂತದು ಇಟ್ಟ್ಯಾಕ್ ಕುಡ್ಲಿಕತ್ತಿದಿ ಲಗ್ನ 3 ತಿಂಗಳಾಯ್ತು ಇಟ್ಟು ಯಾಕೆ ಕುಡ್ಲತ್ತಿ ದೋಸ್ತ ಏನಾಗ್ಯದ ಮನ್ಯಾಗ ಕಿರಿಕಿರಿ ಮಾಡ್ಲತ್ತಾರ ಏನು ನಾನು ಕಿರಿಕಿರಿ ಒದ್ದು ಹೊರ ಹಾಕಿದಕೀಗ ಯಾಕೆ ಹಚ್ಚಿಬಿಟ್ಟಿದಿ ದೋಸ್ತ ಏನಾಗ್ಯದ ನಮ್ಮ ಅತ್ತಿ ಮಾವ ಬಂಗಾರ ಹಾಕಿಲ್ಲ ಅದಕ್ ಹೊಸಟಿದ ಬಂಗಾರ ಹಾಕಿಲ್ಲ ನಡಿಯೋ ಅವ್ನು ಎಲ್ಲಾರು ಒಂದೊಂದು ಕ್ವಾರ್ಟರ್ ಹೊಡೆದು ಹ್ಯಾಂಗ ಬಂಗಾರ ಕೂಡ ನೋಡೇ ಬೇಡ ನಡಿ ಪಾರಿಕೆ ಹಾಕೋತ ಟೈಮ್ ಪಾಸ್ ಮಾಡ್ಲಿಕತ್ತಿದೇನ ಸಂಜು ಇವು ಬಾರಿಕಾಯಿ ಈ ಹೂವ ಈ ಮುಳ್ಳ ಎಷ್ಟು ಮಧುರವಾಗಿ ಅದಲ್ಲ ಹಂಗ ನಂದು ನಿಂದು ಪ್ರೀತಿ ಹಂಗೆ ಇರ್ಲಿ ಗೀತಾ ನೀ ಅದ್ರದ್ದು ಯಾಕೆ ಚಿಂತೆ ಮಾಡ್ತಿ ನಾನು ನಿನ್ನ ಜೋಡ ಈ ಜೀವ ಇರೋ ತನಕ ಎದ್ದ ಇರ್ತಾನೆ ಕಾಳಜಿ ಮಾಡಕ್ ಹೋಗ್ಬೇಡ ನಿಜವಾಗ್ಲು ನಾನು ಕೂಡ ಅಷ್ಟೇ ನಿನ್ ಪ್ರೀತಿಸ್ತಾ ಇದ್ದೀನಿ ಗೀತಾ ನಾನು ನಿನಗ ಭಾಳ ಹಚ್ಕೊಂಡೇನಿ ಸಿಕ್ಕಾಪಟ್ಟೆ ಪ್ರೀತಿ ಮಾಡಕತ್ತೇನೆ ನೀನು ಕೈ ಬಿಟ್ಟೆ ತಿಳ್ಕೊ ನಾ ಇದ ಭಾರಿ ಗಿಡಕ್ಕ ಹಂಗ ಮಾಡ್ಬೇಡ ಸಂಜು ನಾ ಯಾವಾಗ್ಲೂ ನಿನ್ಗೋಸ್ಕರನೇ ಇರೋದು ಅದಕ್ಕ ಒಂದು ಮಾತು ಕೇಳ್ತೀನಿ ನೀ ಏನೋ ಸಿಟ್ಟಿಗೆ ಬರ್ಬಾರ್ದು ನೋಡ್ರಿ ಹತ್ತು ಕೇಳು ನಾನ್ ನಿನ್ ಮೇಲೆ ಯಾವ್ದು ಭೀ ಸಿಟ್ಟಿಲ್ಲ ಈ ನಿಮ್ಮ ಅವ್ವ ಅಪ್ಪ ಅವ್ರು ನಮ್ಮ ಅವ್ವ ಅಪ್ಪ ಅಲ್ಲ ನಾ ಸಾಕಿದ ಮಗಳು ಕಾಸ ಮಗಳು ಅಕ್ಕಿ ಅಳ ಜಾನಕಿ ಅಕ್ಕಿ ಅವ್ರ ಮಗಳು ನಾ ಸಾಕಿದ ಮಗಳು ನನಗೆಲ್ಲಿರ್ಬೇಕು ಕಿಮ್ಮತ್ತ ಕಿಮ್ಮತ್ತ ಗೀತಾ ಸಾಕಿದ ಮಗಳಿರ್ಲಿ ಹೆತ್ತ ಮಗಳಿರ್ಲಿ ಮಕ್ಕಳಲ್ಲೇನ ನೋಡು ನಿಮ್ಮ ಅವ್ವ ಅಪ್ಪಂದು ಏನೋ ಬ್ಯಾರೆ ಪ್ಲಾನ್ ಇದ್ದಂಗ ಐತಿ ನೀನು ನೋಡಿದ್ರ ನೀನು ಮದ್ವೆ ವಿಚಾರನ ಮಾತಾಡುವಲ್ರು ಆಕೆ ನೋಡಿದ್ರ ಮದ್ವೆ ಮಾಡಿಕೊಟ್ರು ಅವೇನೋ ಕೂಡಕ್ ಸಿಕ್ಕಾನತ್ತ ಬೆಳ್ಳಿ ಬಂಗಾರ ಬೇಡತಾನತ್ತ ಕೇಳ್ಕೊಳಕರ್ಲಿ ಕೊಡ್ತಾರ ಸಿಕ್ಕಾಪಟ್ಟಿ ಆಸ್ತಿ ಐತಿ ನಿಮಗ ನಿನಗೇನಾದ್ರ ಕೊಡೋದು ಬರ್ತೈತಿ ಅಂತೇಳಿ ನಿಮ್ಮ ಅವ್ವ ಅಪ್ಪ ಏನಾರ ಬ್ಯಾರೆ ವಿಚಾರ ಮಾಡಿರ್ಬಹುದೇನೋ ಅಲ್ಲ ನನ್ಗೊಂದು ಸಣ್ಣ ಅನುಮಾನ ಬತ್ತು ಅದು ನಿನ್ ಮುಂದೆ ಹೇಳತ್ತೆ ಏನೆಲ್ಲ ನನ್ನ ಮನಸ್ಸಿನಾಗ ಇನ್ನ ನನ್ನ ಬಂಗಾರ ಅದೆಲ್ಲ ನನಗೇನ್ ಬೇಡ ಅಷ್ಟಕ್ಕೂ ನಮ್ಮ ಜೀವನಕ್ಕೆ ಸ್ವಲ್ಪ ಬೇಕೇ ಅಲ್ಲ ಕೇಳಿ ನಿಮ್ಮ ಅವ್ವ ಅಪ್ಪಗ ಹಾಗತ್ತೆ ಸಂಜು ನಡಿ ಇಬ್ರು ಹೋಗಿ ಕೇಳೇ ಬಿಡಾನು ಇವತ್ತ ನಡಿ ಕೇಳ ನೋಡು ಸಂಜು ಇಷ್ಟೇ ಮೂಚು ಚೂರ ನಿಂಗ ಹೊಟ್ಟೆ ನಡೆಯಲಾಗ್ಯದ ಅವನ ಮುದುಕಿ ನಾ ಸತ್ರು ಪರವಾಗಿಲ್ಲ ಬರೇ ದೊಡ್ಡ ಮಗಳತ್ತಾರ ಅವ್ರು ಯಾಕಂದ್ರೆ ನೀ ಅವ್ರ ಸಾಕಿದ ಮಗಳದಿ ನೀ ನನಗ ಸಾಕಿದ ಅವರಲ್ಲ ಜೀವನ ಇಟ್ಟನೆ ನಿಂದು ಒಂದ್ ಹನಿ ರಕ್ತ ಹೋದ್ರ ನಂದ ಅರ್ಧ ಜೀವ ಹೋದಂಗ ಆಗ್ತೈತಿ ಬೇಡದು ಬೇಡ ದೋಸ್ತ ನಾ ಇಟ್ಟತನ ಏನ್ ಹೇಳಿನಿ ತಿಳ್ಕೊ ಯಾಕ ಅಲ್ಲಿ ಹೋದ ಬಳಕ ನಾವು ಏನು ಮಾತಾಡಲ್ಲ ಯಾಕಂದ್ರ ಅವ್ರು ನಮಗ್ ಬೆಟ್ಟತನ ಹೊಡಿತಾರ ನಾ ಕೇಳ್ತಾ ದೋಸ್ತ ಅದಕ್ಕ ನೀವ್ ಬಿಡು ದೋಸ್ತ ಕರಿ ನಿಮ್ಮ ಅತ್ತಿ ಮಾವಗ ಏ ಜಾನಕಿ ಜಾನಕಿ ಬಂಗಾರ ತಗೊಂಡ ಕೂತೀವಿ ಏನು ಬಂಗಾರ ಅಂತ ಬಡ್ಕೋತಿರೋ ಬಂಗಾರ ಅಂತ ಮಗಳು ಕೊಟ್ಟಿನಿ ಮಾಡ್ಕೊಂತಿಲ್ಲಕ್ಕೆ ದಾಡಿ ಆಗೈತೆ ನಿನಗ ನಾವ್ ಮಾಡ್ಕೊಂಡೇತಿತ್ತೇವ ಮಾವ ನೀ ಲಗ್ನ ಏನ್ ಮಾತ್ ಮಾಡಿರಿ ಬಂಗಾರ ಹಾಕ್ತ ಹೇಳಿ ಅಂತ ಮಾತ್ ಯಾಕೆ ಮಾಡ್ಬೇಕೀಗ ಏ ಕೊಟ್ಟಿದ್ದೇವಲ್ಲು ಇನ್ನ ಎಷ್ಟು ಕುಡಿಬೇಕು ಯಾಕೆ ಜೀವನ ನನಗ್ ಕೇಳು ಆಕಿ ಯಾಕೆ ಜೀವನ ಹೊಡೆಯೋದು ಬಡಿಯೋದು ಯಾಕೆ ಮಾಡ್ತೀವಿ ಮತ್ ಬಂಗಾರ ಕೊಟ್ಟು ಯಾಕೈತೆ ಮಾವ ಏನೋ ಹೆಂಡತಿ ಮನೆಯವ್ರ ಕಡೆಯವ್ರ 4 ಮಂದಿ ಒಳ್ಳೆ ಹುಡುಗತ್ ಹೇಳಿ ನಿನ್ಗೆ ಹೇಳಿದ್ರಲ್ಲು ಹೋಗಿ ಇಂಥ ಕುಡ್ಕತ್ ಹೇಳಿ ನನ್ಗೆ ಗೊತ್ತಿದ್ರೆ ನಾ ಕುಡ್ತಿತ್ತಿಲ್ಲ ಯಪ್ಪ ಎಟ್ ಬೇಕು ನಿನಗ ಬಂಗಾರ ಎಟ್ ಬೇಕು ಬಂಗಾರ ಕೊಡೋ ಮಾವ ಮದ್ವೆ ಮಾತು ಹಾಕು ತಗೊಂಡ್ಬಿಡ್ತ ಏಯ್ ನೀನಾರ ಹೇಳು ಏನ್ ಹೇಳದ್ರಿ ಏನ್ ಹೇಳೋದು ಮಗಳ ಹಣೆ ಬರೇನೆ ಸುಮಾರದ ದೋಸ್ತ ನಿಮ್ಮ ಬಾಳ ಗರಂ ಆಗ್ಯಾನ ನಾವಿನ್ ಹೋಗ್ತೀವಪ್ಪ ಹಿಂಗೇನ್ರ ಮಾಡ್ಕೊಂಬಾ ದೋಸ್ತ ಬಾಲಿ ಹೋಗಮ್ಮ ಬಂಗಾರ ಅಂತೇಳಿ ನನ್ನ ಮಗಳದ ಯಾಕ ಪ್ರಾಣ ಹಿಂಡಾಕತ್ತೀಯಪ್ಪ ಎಷ್ಟ್ ಬಂಗಾರ ಕೊಡ್ಬೇಕು ನಿನಗ ನಮ್ಮಣ್ಣ
ಹಳೆ ಚಲೋ ಅದಾನ ವರ ಚಲೋ ಅದ ಮಾಡ್ಕೊಂಡ್ ತಿಂತಾನಂತ ಹೇಳಿದ ಬಳಿಕ ನನ್ನ ಮಗಳ ಜೀವನ ನಾನೇ ಹಾಳು ಮಾಡ್ದಂಗ ಐತಲ್ಲೋ ಪಾಪಿ. ಬಂಗಾರ ಕೊಡ್ರತ್ತಿ. ಏ, ಯಾರವ್ವ ಇವ? ಯಾರಪ್ಪ ನೀ? ಯಾರವ ಇವ? ಯಪ್ಪ ಇವ ಬಿ ನಿನ್ಗ ಹಳೆ ಆಗವ ಮುಂದ. ಹಳೆ ಹಾ ನೋಡಿಲ್ಲ ಹುಡುಕಾಡಿಲ್ಲ ಇದು ಮಾಡಿಲ್ಲ ಹಳೆ ಒಮ್ಮೆ ಹಳೆ. ನಾ ಇಷ್ಟ ಪಡ್ಲತ್ತೀನಿ ಅವನಿಗೆ. ಏ ಹುಚ್ಚ ಹುಡುಗಿ, ಇಲ್ಲಿ ಏನ್ ನಡೆದದ? ನೀ ಏನ್ ಹೇಳತ್ತೀನಿ? ಅಕ್ಕಿಂದು ಬಾರ್ ಕಾಲ ಇರ್ತದ. ಅಕ್ಕಿ ನೋಡ್ಕೋತಾರ ನನ್ ಜೀವನ ಹೆಂಗಾದ್ರು ನಾ ಸಾಕಿದ ಮಗಳು ಬರೀ ಇಕ್ಕಿಂದ ವಿಚಾರ ಮಾಡ್ತೀರಿ. ನಂದ್ ವಿಚಾರ ನಾ ಮಾಡ್ಕೋಬೇಕಲ್ಲ. ಏನಲ್ಲಿ ಸಾಕಿದ ಮಗಳು ಯಾಕ ಪ್ರಾಣ ತಿತ್ತಿಲೆ? ನೋಡವ್ವ, ನಿನಗೇನ್ ಗೊತ್ತೈತೇನು? ಸಾಕದ್ ಮಗಳತ್ತೆ ಯಾವತ್ತು ನೀ ತಲೆ ತಿತ್ತಿದಿಲ್ಲ. ಇವತ್ತು ಹೇಳ್ತೀನಿ ಕೇಳು. ಸಾಕದ ಮಗಳು ನೀ ಅಲ್ಲ, ಸಾಕದ ಮಗಳು ಆಕಿ. ಹೊಟ್ಟಿಲಿ ಹುಟ್ಟದ ಮಗಳು ನೀ ಅವ್ವ. ಹೊಟ್ಟಿಲಿ ಹುಟ್ಟದ ಮಗಳು ನೀ. ಒಂದಿನ ಯಪ್ಪ ನನಗಿದು ಬೇಕಂತೇಳಿ ಕೇಳಿಲ್ಲ. ಇವತ್ತು ನೀ ಗಂಡನ್ನೇ ತಂದು ತೋರಿಸಿದಲ್ಲವ. ಹುಟ್ಟದಕ್ಕ ಸ್ವಾರ್ಥಕ್ ಮಾಡಿದವ. ಪಾಪಿ, ಇಂಥ ಪಾಪಿಗೆ ನಾ ಜನ್ಮ ನೀಡಿನಲ್ಲೋ ಯಪ್ಪಾ. ಇಂಥ ದಿನಗಳು ಇಲ್ಲವ. ಹಡದ್ ನಿನ್ ತಂದೆ ತಾಯಿ ನಮ್ಮಿಬ್ಬರ ಕೈ ಕೊಟ್ರು. ನಮಗೂ ಮಕ್ಕಳಿದ್ದಿಲ್ಲ. ಇರ್ಲಿ, ಇದೊಂದು ಹಡದ್ ಮಗಳು ಅಂತೇಳಿ ನಿನ್ ಮುಂದೆ ಹೇಳಿದ್ರ ಮೊದಲೇ ಬಹಳ ಕಳ್ಳು ಹುರ್ಕೋತೇವ. ನಿನಗೆ ಹೇಳಿಲ್ಲ, ಆದ್ರೆ ನಮ್ಮ ಹಡದ್ ಮಗಳಿಗೆ ನಾವು ಹುಟ್ಟದ ಮಗಳಲ್ಲ ದಕ್ಕಿಸ್ಕೋತಾಳ ಅಂತ ಹೇಳಿ ಮಾಡಿದ್ರು. ಆದ್ರೆ ಇವತ್ತಿಗೆ ದೊಡ್ಡದೇ ಕೆಲ್ಸ ಮಾಡ್ಕೊಂಡ್ ಬಂದ್ರು. ನಿಮ್ಗೆ ಅಂತ ದೊಡ್ಡ ಮನುಷ್ಯಪ್ಪ. ಸ್ವಂತ ಮಗಳನ್ನ ದೂರಿಟ್ಟು ಸಾಕಿದ ಮಗಳನ್ನ ಸ್ವಂತ ಮಗಳ ತರ ಸಾಕಿದ್ರಲ್ಲಪ್ಪ. ಹಾ ಮಾವ, ನನ್ನ ಹಾಕಿ ಸಾಕದ ಮಗಳು ಹಂಗ ಮಾಡ್ಬೇಡಪ್ಪ. ಎಲ್ಲ ದಾರು ಕೂಡ ಬಿಡ್ತಾವ ಮಾವ. ಹೌದಾ? ನಮ್ಮ ಅಲ್ಲಪ್ಪ, ದಾರು ಕುಡಿಯೋದ್ ಬಿಡ್ತಿ, ಹ್ಞೂ ಮಾವ. ಆಕಿ ಸರಿಯಾಗಿ ನೋಡ್ಕೋತಿ ಚಂದಾಗಿ. ಹ್ಞೂ ಮಾವ. ಮಾವ, ನೀವು ಸಾಕದ ಮಗಳಿಗೆ ಇಟ್ಟು ಚಂದ ನೋಡ್ಕೊಂಡ್ರಿ, ಇನ್ನ ನಾ ಸಂಸಾರ ಚಂದ ನೋಡ್ಕೊಂತಿತ್ತ ಮಾವ. ಆ ಕಡೆ ಕುಡಿಯೋದ್ ಬಿಡ್ತಿ? ಹ್ಞೂ ಮಾವ. ಆಯ್ತಪ್ಪ, ನಮ್ಗಾರ ಏನ್ ಬೇಕು? ನೀವಿಬ್ರು ಚಂದಾಗಿದ್ರೆ ಅಷ್ಟೇ ಸಾಕಪ್ಪ. ಮಾವ, ಬಂಗಾರ ಬೇಡ ಏನು ಬೇಡ ಮಾವ. ನಮ್ಮ ಬಂಗಾರ ಚಂದ ನೋಡ್ಕೊತೀವಿ. ಆಯ್ತಪ್ಪ. ಆಯ್ತಪ್ಪ, ನಿನ್ ಕೈ ಮುಗಿತು. ನಮ್ಮ ಮಗಳಿಗೆ ಚಂದಾಗಿ ನೋಡ್ಕೋಪ. ನೀವು ನಮ್ಕಿಂತ ದೊಡ್ಡವ್ರ ಹತ್ತೇವ್ರಿ. ಏರಿ ಹೇಳು. ಇಲ್ಲ ಅಕ್ಕ, ನಾ ಸಾಕಿದ ಮಗಳ ಅಂತೇಳಿ ಅಪ್ಪ ಅಮ್ಮಗ್ ಬಾಳ್ ಕಾಟ ಕೊಟ್ಟಕ್ಕ. ಇಲ್ವಾ ಯಾವತ್ತು ಅವ್ರು ಕಾಟ ಕೊಡಲಕ್ಕ. ಇಲ್ಲ ಅನ್ಕೋಬೇಡಿ. ಯಾಕಂತ ಅನ್ಕೋತಿ? ಆಯ್ತಮ್ಮ. ನಮ್ಮ ಅಪ್ಪ ಅಲ್ಲ ಅವ್ರು. ನಮ್ಮ ಅಪ್ಪ ಬೇಡ ಅಕ್ಕ, ನೀ ಹಂಗ ಅನ್ಬೇಡ. ನಂದವಪ್ಪ ನಂದವಪ್ಪ ಒಂದೇ ಅಕ್ಕ. ಆಯ್ತಮ್ಮ, ಆಯ್ತು. ದೇವ್ರು ಇವತ್ ನಮ್ಗ ಕೂಡ್ಸನ್. ಹಳ್ಳ ಕುಡಿಯೋದ್ ಬಿಟ್ಟ ತಂಗಿನೂ ಸಮಾಧಾನ ಅದು ಆಗ್ತೀನಿ. ನೀ ನಿನ್ ಗಂಡ ಮನೆ ಚಂದ ಸಂಸಾರ ಮಾಡ್ಕೊಂತೀನೋ ಅವ. ತಮ್ಮ ಯಾವರಪ್ಪ ನಿಂದು? ನಮ್ದು ಬಾಜುಬ್ರಿ. ಯಾರ ಮಗನಿ? ಭೀಮಶಂಕರ್ ಅವ್ರ ಮಗ. ಭೀಮಶಂಕರ? ಓ, ನನ್ ಪಟ್ಟಣ ದೋಸ್ತ್ ಹೋಯಪ್ಪ. ಇಷ್ಟ ದಿನ ಹೇಳಿಲ್ಲಕ್ ನೀ? ಹೇಳ್ಬೇಕು ಅಂದ್ರೆ ನಂತರ ಆಗೋದು ದುರ್ಬುದ್ಧಿ, ಮಾಸ್ತಿ ಮ್ಯಾಗ ಕಡ್ಬಿತ್ತು. ಆದ್ರೆ ಇವತ್ತು ನೀವು ಕುಟುಂಬ ಎಲ್ಲ ನೋಡಿದೆ. ವಾಸ್ತವ ಪ್ರೀತಿ ಮುಂದೆ ಆಸ್ತಿ ಆಯ್ತು. ಆಯ್ತಾಯ್ತಪ್ಪ, ಕ್ಷಮೆ ಕೇಳ್ತೀನಿ. ಇರ್ತಮ್ಮ. ದೇವ್ರು ನಿನ್ಗ ಒಳ್ಳೆ ಬುದ್ಧಿ ಕೊಟ್ಟ, ಅವನಿಗೆ ಒಳ್ಳೆ ಬುದ್ಧಿ ಕೊಟ್ಟ. ನನ್ ದೋಸ್ತನ ಮಗ ಅಂತಂದ್ರ ನಾನ್ ನಿನ್ ಕೊಡ್ತೀನಪ್ಪ. ನನ್ನ ಮಗಳು ನಿನ್ ಕೊಡ್ತೀನಿ. ಆದ್ರ ಬಂಗಾರ ಹಂಗ ನೋಡ್ಕೊಂಡ್ ಹೋಗಪ್ಪ. ಹೆಣ್ಣಿಗೆ ನೋಯಿಸ್ಬೇಡ್ರಿ. ನಮ್ದು ಈ ಸಂದೇಶ ಇಷ್ಟೇ, ಹೆಣ್ಣಿಗೆ ನೋಯಿಸಿದ್ರ ಯಾರಿಗೂ ಉದ್ಧಾರ ಆಗಲ್ಲ. ದಯವಿಟ್ಟು ಯಾರು ಈ ಹೆಣ್ಣಿಗೆ ಕಣ್ಣೀರ್ ಹಾಕ್ಸಕ್ ಹೋಗ್ಬೇಡಿ ಅಂತ ದಯವಿಟ್ಟು ಕೇಳ್ಕೊತಾ ಇದೀವಿ. ಕುಡಿಯೋದ್ರಿಂದ ಎಷ್ಟೋ ಜನ ಹೆಣ್ಮಕ್ಳ ಜೀವನ ತಮ್ಮ ಸಂಸಾರ ಎಲ್ಲ ಹಾಳಾಗಿ ಹೊಂಟದ.
ಆ ಕಾರಣದಿಂದ ದಯವಿಟ್ಟು ಯಾರು ಕುಡಿಬಾರ್ದು. ತಮ್ಮ ಹೆಣ್ಮಕ್ಳಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು. ಇನ್ನೊಂದು, ಈ ಆಸ್ತಿ ಅಂತಸ್ತು ಹಣ ಐಶ್ವರ್ಯಕ್ಕೆ ಯಾರು ದುರಾಸೆಗೆ ಬೀಳಬಾರ್ದು. ಇದೇ ನಮ್ಮ ಕಥೆಯ ಉದ್ದೇಶ. ದಯವಿಟ್ಟು ನಿಮ್ಗೆ ಇಷ್ಟ ಆದ್ರೆ ನಮ್ಮನ್ನು ಪ್ರೋತ್ಸಾಹಿಸಿ, ನಮ್ಮನ್ನು ಬೆಳೆಸಿ, ಹಾರೈಸಿ. ಹಂಗೆ ಲೈಕ್ ಮಾಡ್ರಿ, ಕಾಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ, ನಮ್ಮ ಸಬ್ಸ್ಕ್ರೈಬ್ ಕಲಾವಿದರನ್ನು ಬೆಳೆಸ್ರಿ. ಆಲ್ ದ ಬೆಸ್ಟ್.